ಸ್ನೇಹಿತರೇ ನಮಸ್ಕಾರ, ನಾನು ರವೀಂದ್ರ ಜೋಶಿ. ಈ ರಾಹುಲ್ ಗಾಂಧಿಗೆ ಅವರದೇ ಪಕ್ಷದವರು ಆವಾಗ ನೀರು ಕುಡಿಸ್ತಾ ಇದ್ದಾರೆ. ಆದರೆ ಈ ಬೆಪ್ಪ ರಾಹುಲ್ ಗಾಂಧಿಗೆ ತನಗೆ ಈ ರೀತಿ ನೀರು ಕುಡಿಸ್ತಾ ಇದ್ದಾರೆ ಅಂತ ಅರ್ಥವೇ ಆಗ್ತಾ ಇಲ್ಲ. ಇನ್ನೇನು ಗೆಲುವು ನನ್ನ ಕೈಯಲ್ಲೇ ಇದೆ ಅಂತ ಇವರು ಭಾವಿಸ್ತಾರೆ. ಆದರೆ ಇದ್ದಕ್ಕಿದ್ದ ಹಾಗೆ ಅವಸಾನದ ಅಂಚಿಗೆ ಹೋಗಿಬಿಡ್ತಾರೆ. ನಿನ್ನೆ ಸುಪ್ರೀಂ ಕೋರ್ಟ್ನಲ್ಲಿ ತುಂಬ ಇಂಟ್ರೆಸ್ಟಿಂಗ್ ಆದಂಥ ಒಂದು ಪ್ರಕರಣ ಬಂತು. ನಿಮಗೆ ಗೊತ್ತು, ಈಗ ರಾಜ್ಯಸಭಾ ಚುನಾವಣೆ ನಡೀತಾ ಇದ್ದಾವೆ. ಮಧ್ಯಪ್ರದೇಶದಲ್ಲಿ ಕೂಡ ರಾಜ್ಯಸಭಾ ಚುನಾವಣೆ. ಅಲ್ಲಿಯ MLAಗಳನ್ನು ಕರ್ನಾಟಕಕ್ಕೆ, ಬೆಂಗಳೂರಿಗೆ ಶಿಫ್ಟ್ ಮಾಡಬೇಕು ಅಂತ ಒಂದು ವಿಶೇಷ ವಿಮಾನವನ್ನು ಕೂಡ ಆಯೋಜನೆ ಮಾಡಲಾಗಿತ್ತು. ಎಲ್ಲ MLAಗಳನ್ನ ಕರ್ಕೊಂಡ್ಬಂದು DK ಶಿವಕುಮಾರ್ ಅವರ ಸುಪರ್ದಿನಲ್ಲಿ ಒಂದು ರೆಸಾರ್ಟ್ನಲ್ಲಿ ಬಿಡಾರ ಹೂಡುವ ತಯಾರಿ ನಡೆದಿತ್ತು. ಎಲ್ಲರೂ ತಮ್ಮ ಗಂಟು ಮೂಟೆ, ಕುಟುಂಬದವರು, ಮಕ್ಕಳು, ಮರಿ ಎಲ್ಲರನ್ನೂ ಕರ್ಕೊಂಡು ಏರ್ಪೋರ್ಟಿಗೆ ಬಂದು ಕೂತಿದ್ದರು. ಕೂತ ಸಂದರ್ಭದಲ್ಲಿ ಇದ್ದಕ್ಕಿದ್ದ ಹಾಗೆ ಒಂದು ಮೆಸೇಜ್ ಪಾಸ್ ಆಗತ್ತೆ. ಕಾಂಗ್ರೆಸ್ಸಿನ ರಾಜ್ಯಸಭಾ ಅಭ್ಯರ್ಥಿ ಯಾರಿದ್ದಾರೆ, ಮೀನಾಕ್ಷಿ ನಟರಾಜನ್ ಅವರ ನಾಮಪತ್ರವೇ ತಿರಸ್ಕೃತಗೊಂಡಿದೆ. ಅದರ ಕುರಿತಾಗಿ ನಿನ್ನೆ ಸುಪ್ರೀಂ ಕೋರ್ಟ್ನಲ್ಲಿ ವಿಚಾರಣೆ ನಡೀತಾ ಇತ್ತು. ಮೊದಲು ಇದು ಪ್ರಕರಣ ಏನು ಅಂತ ಹೇಳಿಬಿಡ್ತೀನಿ. ಪ್ರಕರಣ ರಾಜ್ಯಸಭಾ ಚುನಾವಣೆಗೆ ಸಂಬಂಧಪಟ್ಟ ಹಾಗೆ ಮಧ್ಯಪ್ರದೇಶದಲ್ಲಿ ಒಟ್ಟು 3 ರಾಜ್ಯಸಭಾ ಸ್ಥಾನಗಳು. 2 ಸ್ಥಾನದಲ್ಲಿ ಭಾರತೀಯ ಜನತಾ ಪಾರ್ಟಿ ಗೆಲುವನ್ನು ಸಾಧಿಸುವುದು ಸ್ಪಷ್ಟ. 1 ಸ್ಥಾನ ಕಾಂಗ್ರೆಸ್ಸಿಗಿದೆ. ಅದು ದಿಗ್ವಿಜಯ್ ಸಿಂಗ್ ಅವರಿಂದ ಖಾಲಿಯಾದಂಥ ಸ್ಥಾನ. ಅದಕ್ಕೆ 58 ಮತಗಳು ಬೇಕು. ಇವ್ರ ಬಳಿ ಸುಲಭವಾಗಿ 64 ಮತಗಳಿದ್ದಾವೆ ಕಾಂಗ್ರೆಸ್ಸಿಗೆ. ಹೀಗಾಗಿ ಯಾವುದೇ ರೀತಿಯಾದಂಥ ಆತಂಕ ಇಲ್ಲ. ಆದರೆ ಕ್ರಾಸ್ ವೋಟಿಂಗ್ ಆದರೆ ಏನು ಮಾಡೋದು, ಅಥವಾ ಮತದಾನದಿಂದ ಹೊರಗೆ ಉಳಿದುಬಿಟ್ರೆ ಏನು ಮಾಡೋದು, ಆ ಎಲ್ಲ ಸಾಧ್ಯತೆಗಳಿದ್ದಾವೆ. ಯಾಕೆಂದರೆ ಭಾರತೀಯ ಜನತಾ ಪಾರ್ಟಿಯ ಮೋಹನ್ ಯಾದವ್ ಅಮಿತ್ ಶಾ ಅವರ ಸಲಹೆಯ ಮೇರೆಗೆ 2 ಸ್ಥಾನಕ್ಕೆ ಚುನಾವಣೆ ನಿಲ್ಲಿಸೋ ಬದಲು 3 ಅಭ್ಯರ್ಥಿಗಳನ್ನ ಹಾಕಿಬಿಡ್ತಾರೆ. ಒಬ್ಬ ಅಡಿಷನಲ್ ಅಭ್ಯರ್ಥಿ ಹಾಕಿದ ತಕ್ಷಣ ಕಾಂಗ್ರೆಸ್ಸಿಗೆ ನಡುಕ ಶುರು ಆಗಿಬಿಡುತ್ತೆ. ಎಲ್ಲಿ ಕ್ರಾಸ್ ವೋಟಿಂಗ್ ಮಾಡಿಬಿಡ್ತಾರೋ ಕಾಂಗ್ರೆಸ್ನವ್ರು ಭಾರತೀಯ ಜನತಾ ಪಾರ್ಟಿಗೆ, ಎಲ್ಲಿ ಅಬ್ಸ್ಕಾಂಡ್ ಆಗಿಬಿಡ್ತಾರೋ ಅಥವಾ ಎಲ್ಲಿ ಮತದಾನದಿಂದ ಹೊರಗೆ ಉಳಿದ್ಬಿಡ್ತಾರೋ ಅನ್ನುವಂಥ ಸಂಕಟ ಅವರನ್ನು ಕಾಡಲಿಕ್ಕೆ ಶುರು ಮಾಡ್ತದೆ. ಹೀಗಾಗಿ ಅವ್ರನ್ನ ಬೆಂಗಳೂರಿಗೆ ರೆಸಾರ್ಟ್ಗೆ ಕರ್ಕೊಂಬರಬೇಕು ಮಧ್ಯಪ್ರದೇಶದಿಂದ ಅನ್ನುವಂಥ ಪ್ಲ್ಯಾನ್ ನಡೀತಾ ಇರ್ತದೆ. ಇನ್ನು ಸ್ವಲ್ಪ ಹಿಂದೆ ಹೋಗಬೇಕು ನಾವು. ಯಾರನ್ನು ಅಭ್ಯರ್ಥಿ ಮಾಡೋದು ಕಾಂಗ್ರೆಸ್ನಿಂದ? ರಾಹುಲ್ ಗಾಂಧಿದು ಒಂದು ಹೊಸ ಆಲೋಚನೆ ಶುರುವಾಗಿದೆ ಇತ್ತೀಚಿನ ದಿನಗಳಲ್ಲಿ. ಏನಪ್ಪ ಅಂತಂದರೆ, ಈ ಓಲ್ಡ್ ಗಾರ್ಡ್ಗಳು ಬೇಡ, ಅಂದರೆ ನಮಗೆ ಮುತ್ಯಾಗಳು ಬೇಡ. ಇನ್ನು ಮುಂದೆ ಏನೇ ಇದ್ದರೂ ಹೊಸ ತಳಿ ಬರಬೇಕು. ತನ್ನ ಜೊತೆ ಯಾರು ಹೊಂದ್ಕೊಂಡಿರ್ತಾರೋ ಅಂಥ ಕೆಮಿಸ್ಟ್ರಿ ಮ್ಯಾಚ್ ಆಗುವಂಥವ್ರನ್ನ ಮಾತ್ರ ಪಕ್ಷದಲ್ಲಿ ಇಟ್ಕೋಬೇಕು. ಅವರಿಗೆ ಉನ್ನತ ಸ್ಥಾನಮಾನಗಳನ್ನ ಕೊಡಬೇಕು, ಅವರ ಮುಖ್ಯವಾಹಿನಿಯಲ್ಲಿರಬೇಕು. ಹಳಬರನ್ನ ಒಬ್ಬೊಬ್ಬರನ್ನಾಗಿ ರಿಟೈರ್ ಮಾಡಿ ಮನೆಗೆ ಕಳಿಸ್ಬೇಕು ಅನ್ನುವಂಥ ಲೆಕ್ಕಾಚಾರ ನಡೀತಾ ಇದೆ. ಹೀಗಾಗಿ ಯಾವ ಕಮಲ್ನಾಥ್ ಈ ಸ್ಥಾನಕ್ಕಾಗಿ ಇನ್ನಿಲ್ಲದ ಹಾಗೆ ಪರದಾಡ್ತಾ ಇದ್ರು, ಯಾವ ಕಮಲ್ನಾಥ್ ಒಂದು ಕಾಲಕ್ಕೆ ಮಧ್ಯಪ್ರದೇಶದ ಮುಖ್ಯಮಂತ್ರಿಯಾಗಿದ್ದರು, ಯಾವ ಕಮಲ್ನಾಥ್ ಕಾಲಾಂತರದಿಂದ ಕಾಂಗ್ರೆಸ್ಸಿನ ಪಟ್ಟ ಶಿಷ್ಯರಾಗಿದ್ದರು, ಅಂಥ ಕಮಲ್ನಾಥ್ಗೆ ಟಿಕೆಟನ್ನು ನಿರಾಕರಣೆ ಮಾಡಿ ಈತನಿಗೆ ಕೊಡಬಾರದು ಅಂಥೇಳಿ ಓಲ್ಡ್ ಗಾರ್ಡ್ ಅಂತ ಪಕ್ಕಕ್ಕಿಟ್ಟು ಈತನಿಗೆ ಅತ್ಯಂತ ನಿಷ್ಠರಾಗಿದ್ದಂಥ ಮೀನಾಕ್ಷಿ ನಟರಾಜನ್ಗೆ ಟಿಕೆಟ್ ಕೊಡ್ತಾರೆ. ಮೀನಾಕ್ಷಿ ನಟರಾಜನ್ನು ಈತ ಯುವ ಕಾಂಗ್ರೆಸ್ನ ಮಹಾಕಾರ್ಯದರ್ಶಿ, ರಾಷ್ಟ್ರೀಯ ಕಾರ್ಯದರ್ಶಿ ಇದ್ದ ಸಂದರ್ಭದಲ್ಲಿ, ರಾಹುಲ್ ಗಾಂಧಿ ಇದ್ದ ಸಂದರ್ಭದಲ್ಲಿ ಈಕೆ NSUIನ ಅಧ್ಯಕ್ಷೆಯಾಗಿರ್ತಾರೆ. ಮುಂದೆ ಮಧ್ಯಪ್ರದೇಶದ ಯುವ ಕಾಂಗ್ರೆಸ್ನ ಅಧ್ಯಕ್ಷೆಯಾಗಿರ್ತಾರೆ. 2009 ಚುನಾವಣೆಯಲ್ಲಿ ನಿಂತು ಗೆದ್ದಿರ್ತಾರೆ. ರಾಹುಲ್ ಗಾಂಧಿಗೆ ತೀರಾ ಆಪ್ತರಾದವರು ಮೀನಾಕ್ಷಿ ನಟರಾಜನ್. ಕಮಲ್ನಾಥ್ಗೆ ಇನ್ನಿಲ್ಲದ ಹಾಗೆ ಉರಿ ಶುರುವಾಗುತ್ತೆ. ದಿಗ್ವಿಜಯ್ ಸಿಂಗ್ಗೆ ಅಸಮಾಧಾನ ಇದ್ದೇ ಇದೆ, ತನಗೆ ಸಿಗಲ್ಲ ಅಂತ ಆತನಿಗೆ ಗೊತ್ತಿರುತ್ತೆ. ಕಮಲ್ನಾಥು ಇಂಥದ್ದೊಂದು ಅವಕಾಶದಿಂದ ವಂಚಿತನಾಗ್ತಾ ಇದ್ದೀನಲ್ಲ ಅಂತ ಕೊರಗ್ತಾ ಒಂದು ಸಣ್ಣ ಕೆಲಸ ಮಾಡಿಬಿಡ್ತಾರೆ. ಏನು ಮಾಡ್ತಾರೆ, ಈಗ ಇರುವ ಅಭ್ಯರ್ಥಿ ಒಂದು ಸಣ್ಣ ಲೂಪ್ ಹೋಲನ್ನು BJPಗೆ ಬಿಟ್ಕೊಟ್ಬಿಡ್ತಾರೆ. ಏನದು ಲೂಪ್ ಹೋಲು? ಯಾವಾಗಲೂ ಈ ರಾಜ್ಯಸಭೆಗೆ ಚುನಾವಣೆಗೆ ನಿಲ್ಲುವಂಥ ಅಭ್ಯರ್ಥಿಗಳು ರಿಟರ್ನಿಂಗ್ ಆಫೀಸರ್ಗೆ ಎಲ್ಲ ಅಪ್ಲಿಕೇಶನ್ ಫಾರ್ಮನ್ನು ಫಿಲಪ್ ಮಾಡಿ ಸಬ್ಮಿಟ್ ಮಾಡಬೇಕು, ಅಫಿಡೇವಿಟನ್ನು ಕೊಡಬೇಕು. ಅಫಿಡೇವಿಟ್ನಲ್ಲಿ ಫಾರ್ಮ್ ನಂಬರ್ 26 ಅಂತ ಇರುತ್ತೆ. ಅದರಲ್ಲಿ ನಿಮ್ಮ ಮೇಲೆ ಯಾವುದಾದ್ರೂ ಕ್ರಿಮಿನಲ್ ಮೊಕದ್ದಮೆಗಳಿದ್ದರೆ, ಯಾವುದಾದ್ರೂ ವ್ಯಾಜ್ಯ ಇದ್ದರೆ ಅದೆಲ್ಲವನ್ನು ಅದರಲ್ಲಿ ಫಿಲಪ್ ಮಾಡಬೇಕು. ಆ ಜಾಗವನ್ನು ಮೀನಾಕ್ಷಿ ನಟರಾಜನ್ ಖಾಲಿ ಬಿಟ್ಟು ರಿಟರ್ನಿಂಗ್ ಆಫೀಸರ್ ಕೊಟ್ಬಿಟ್ಟಿರ್ತಾರೆ. ವಾಸ್ತವವಾಗಿ ಕಮಲ್ನಾಥ್ BJPಗೆ ಹೇಳಿದ್ದೇನೆಂದರೆ,
ಇವರು ತುಂಬಿರುವಂಥ ಅಪ್ಲಿಕೇಶನ್ ಏನಿದೆ, ನಾಮಪತ್ರ ಏನಿದೆ, ನಾಮಿನೇಷನ್ ಮಾಡಿರೋ ಫೈಲ್ ಏನಿದೆ, ಅದರಲ್ಲಿ ಬಹಳಷ್ಟು ಲೋಪಗಳಿದ್ದಾವೆ. ವಿಶೇಷವಾಗಿರುವ ಲೋಪ ಏನಂದರೆ, ಇವ್ರ ಮೇಲೆ ಅಕ್ಟೋಬರ್ 2025ಕ್ಕೆ ಒಂದು ಮೊಕದ್ದಮೆ ದಾಖಲಾಗಿತ್ತು ಮೀನಾಕ್ಷಿ ನಟರಾಜನ್ ಮೇಲೆ. ಅದರ ಕುರಿತಾಗಿ ಆಕೆಗೆ ಸಮನ್ ಬಂದಿದೆ. ಅದನ್ನು ಆಕೆ ರೆಫರ್ ಮಾಡಿಲ್ಲ. ತೆಲಂಗಾಣದಲ್ಲಿರುವಂಥ ಕೇಸನ್ನು ಈಕೆ ಮುಚ್ಚಿಟ್ಟಿದ್ದಾರೆ. ಸಾಕಲ್ಲ ಸ್ವಾಮಿ ಇಷ್ಟಿದ್ರೆ. ಯಾವಾಗ ಈ ರೀತಿಯಾದಂಥ ಲೋಪ ಇದೆ ಅಂತ BJP ಗೊತ್ತಾಗುತ್ತೋ ಅದು ಯಾಕೆ ಬಿಡುತ್ತೆ ಹೇಳಿ ನೋಡೋಣ. ಇಂಥ ಅವಕಾಶವನ್ನು ರೊಟ್ಟಿ ಜಾರಿ ತುಪ್ಪದಲ್ಲೇ ಬೀಳುತ್ತೆ ಅಂದರೆ ಯಾರು ತಾನೇ ಬೇಡ ಅಂತಾರೆ. ತಕ್ಷಣದಲ್ಲಿ ಅವರು ರಿಟರ್ನಿಂಗ್ ಆಫೀಸರ್ಗೆ ಕಂಪ್ಲೇಂಟ್ ಮಾಡ್ತಾರೆ, ನೋಡಿ ಅಪ್ಲಿಕೇಶನ್ನೇ ಸರಿಯಿಲ್ಲ, ನೀವು ಅದು ಹೆಂಗೆ ಒಪ್ಕೋತೀರಾ ಅಂತ. ವಿಷಯವನ್ನು ಮರೆಮಾಚಿದ್ದಾರೆ. ಅವ್ರ ಮೇಲಿರುವಂಥ ಕೇಸನ್ನು ಅವರಲ್ಲಿ ಉಲ್ಲೇಖ ಮಾಡಿಲ್ಲ. ಆದ್ದರಿಂದ ಇದು ಅರ್ಜಿ ವಜಾ ಆಗಬೇಕು, ತಿರಸ್ಕಾರ ಆಗಬೇಕು. ರಿಟರ್ನಿಂಗ್ ಆಫೀಸರ್ ಅರ್ಜಿಯನ್ನು ತಿರಸ್ಕಾರ ಮಾಡಿಬಿಡ್ತಾರೆ. ಮೊನ್ನೆ 11ನೇ ತಾರೀಕು ಸಂಜೆ 5 ಗಂಟೆಗೆ ನಾಮಪತ್ರವನ್ನು ಹಿಂತೆಗೆದುಕೊಳ್ಳಲಿಕ್ಕೆ ಕೊನೆಯ ದಿನಾಂಕ. ಇರುವ ಸ್ಥಾನಗಳು 3. ಈ ರೀತಿ ನಾಮಪತ್ರ ಸಲ್ಲಿಕೆ ಆಗಬೇಕಾಗಿದ್ದು ಮೀನಾಕ್ಷಿ ನಟರಾಜನ್ ಸೇರಿ 4. ಇರೋದು 3 ಸ್ಥಾನ. ಮೀನಾಕ್ಷಿ ನಟರಾಜನ್ ಸೇರಿ 4. ಆ 4ರಲ್ಲಿ 3 ಭಾರತೀಯ ಜನತಾ ಪಾರ್ಟಿ ಇದ್ದಾವೆ. ಆ 3ರಲ್ಲಿ 2 ಅದು ಗೆದ್ದೇ ಗೆಲ್ಲತ್ತೆ. 3ನೇದು ಬೈ ಚಾನ್ಸ್ ಈಕೆ ರದ್ದಾಗಿಬಿಟ್ರೆ, ಈಕೆದು ನಾಮಪತ್ರ ತಿರಸ್ಕಾರಗೊಂಡು ಬಿಟ್ಟರೆ ಭಾರತೀಯ ಜನತಾ ಪಾರ್ಟಿಗೆ ಅವಕಾಶ ಸಿಕ್ಬಿಡತ್ತೆ. ಸರಿಯಾಗಿ ಅದೇ ಸಮಯಕ್ಕೆ ಅಲ್ಲಿ ವಿಮಾನ ನಿಲ್ದಾಣದಲ್ಲಿ ವಿಮಾನದಲ್ಲಿ ಹೋಗಲಿಕ್ಕೆ ಉಮೇದಿನಿಂದ ಉತ್ಸಾಹದಿಂದ ಉಲ್ಲಸಿತರಾಗಿ ಎಲ್ಲ ಶಾಸಕರು ಕಾಯ್ಕೊಂಡು ಕೂತಿದ್ದಾರೆ. ಎಲ್ಲರನ್ನೂ ಅಲ್ಲಿಂದ ಶಿಫ್ಟ್ ಮಾಡಲಾಗತ್ತೆ ವಿಧಾನಸಭೆಗೆ. ಹೋಗಿ ಗಲಾಟೆ ಮಾಡಲಿಕ್ಕೆ ಶುರು ಮಾಡ್ತಾರೆ. ಇಲ್ಲಿ ವಿಮಾನ ತಡ ಆಗಿದೆ, ವಿಳಂಬ ಆಗಿದೆ, ಟೇಕ್ ಆಫ್ಗೆ ಅನುಮತಿ ಕೊಟ್ಟಿಲ್ಲ ಅಂತ ಕಾಯ್ತಾ ಇದ್ರು. 1 ಗಂಟೆ ತಡ ಆಗಿತ್ತು. ತಡ ಆದ ಸಂದರ್ಭದಲ್ಲಿ ಈ ನಾಮಪತ್ರ ತಿರಸ್ಕಾರಗೊಂಡಂಥ ಮಾಹಿತಿ ಲಭ್ಯ ಆಯಿತು. ಯಾವಾಗ ಮಾಹಿತಿ ಲಭ್ಯ ಆಗತ್ತೋ ತಕ್ಷಣದಲ್ಲಿ ವಿಧಾನಮಂಡಲಕ್ಕೆ ಹೋಗಿ ಸರಿಪಡಿಸುವ ಪ್ರಯತ್ನವನ್ನು ಮಾಡಲಾಗುತ್ತೆ. ಅಷ್ಟರಲ್ಲಿ ಏರ್ಪೋರ್ಟಿಂದ ಫೋನ್ ಬರುತ್ತೆ, ಇಲ್ಲ ನಿಮ್ಮ ವಿಮಾನ ಟೇಕ್ ಆಫ್ ಆಗಲಿಕ್ಕೆ ಸಿದ್ಧರಿದೆ, ವಾಪಸ್ ಬನ್ನಿ ಅಂತಾರೆ. ನೋಡಿದರೆ ಯಾವ ಕಾರಣಕ್ಕೂ ಮೀನಾಕ್ಷಿ ನಟರಾಜನ ಅರ್ಜಿಯನ್ನು ತೆಗೆದುಕೊಳ್ಳಿಕ್ಕೆ ತಯಾರಿಲ್ಲ ಅಂತ ಆಗೋಗುತ್ತೆ. ತಕ್ಷಣ ಚುನಾವಣಾ ಆಯೋಗಕ್ಕೆ ಸಂಪರ್ಕ ಮಾಡಲಾಗುತ್ತೆ. ಚುನಾವಣಾ ಆಯೋಗ ಹೇಳ್ತಿಲ್ಲ, ರಿಟರ್ನಿಂಗ್ ಆಫೀಸರ್ ಈಸ್ ದ ಫೈನಲ್ ಅಥಾರಿಟಿ, ಹಿ ವಿಲ್ ಟೇಕ್ ದ ಕಾಲ್. ನೋಡಿ, ಯಾವಾಗಲೂ ಯಾವುದೇ ಒಬ್ಬ ಅಭ್ಯರ್ಥಿ ಚುನಾವಣೆಗೆ ಅಫಿಡವಿಟ್ ಸಲ್ಲಿಸುವ ಸಂದರ್ಭದಲ್ಲಿ, ನಾಮಪತ್ರ ಸಲ್ಲಿಸುವ ಸಂದರ್ಭದಲ್ಲಿ 2 ಸೆಟ್ಟು 3 ಸೆಟ್ಟುಗಳನ್ನು ತಯಾರಿ ಮಾಡಿಕೊಂಡಿರ್ತಾರೆ. ಉದಾಹರಣೆಗೆ ಇನ್ನೊಂದು ಹೇಳ್ತೇನೆ ನಾನು ನಿಮಗೆ. ಜಾರ್ಖಂಡ್ನಲ್ಲಿ ಭಾರತೀಯ ಜನತಾ ಪಾರ್ಟಿಗೆ ಅವಕಾಶ ಇಲ್ಲ. ಅಲ್ಲಿ ಒಬ್ಬ ಅಭ್ಯರ್ಥಿಯನ್ನು ಭಾರತೀಯ ಜನತಾ ಪಾರ್ಟಿ ಸ್ವತಂತ್ರ ಅಭ್ಯರ್ಥಿಯನ್ನು ನಿಲ್ಲಿಸಲಾಗ್ತಾ ಇದೆ. ಆ ಅಭ್ಯರ್ಥಿ ನಾಥ್ವಾನಿ ಅಂತ ಆತನ ಹೆಸರು. ಆತ ತನ್ನ ಹೆಸರನ್ನು ಮೊದಲು ಬರೆದು ನಾಥ್ವಾನಿ ಅನ್ನೋ ಹೆಸರನ್ನು ಆಮೇಲೆ ಬರೆದ ಅಂಥೇಳಿ, ಮತ್ತೊಂದು ಕಡೆ ನಾಥ್ವಾನಿಯನ್ನು ಮೊದಲು ಬರೆದು ಆತನ ಹೆಸರನ್ನು ಮೊದಲು ಬರೆದ ಅಂಥೇಳಿ ರಿಟರ್ನಿಂಗ್ ಆಫೀಸರು ರಿಜೆಕ್ಟ್ ಮಾಡ್ತಾರೆ. ರಿಜೆಕ್ಟ್ ಮಾಡಿದ ತಕ್ಷಣ ಇನ್ನೊಂದು ಸೆಟ್ಟನ್ನು ಅಪ್ಲಿಕೇಶನ್ ಕೊಟ್ಟು ಆತ ಸರಿ ಮಾಡ್ಕೊಂಡ್ಬಿಡ್ತಾನೆ. ಇದೇ ಸಂದರ್ಭದಲ್ಲಿ ನಡೆದಂಥ ಘಟನೆ ಇದು. ಈಗ ನಾಥ್ವಾನಿ ಎಲೆಕ್ಟ್ ಆಗ್ತಾ ಇದ್ದಾರೆ, ಹಾಗೆ ಆಗ್ತಾರೆ, ಅದು ಖಚಿತವಾದದ್ದು. ಅದು ಇಲ್ಲಿ ಮುಖೇಶ್ ಅಂಬಾನಿ ಅಭ್ಯರ್ಥಿ ಆತ ನಾಥ್ವಾನಿ, ನಿಮ್ಗೆ ಗೊತ್ತಿರಲಿ. ಇಲ್ಲಿ ರಿಟರ್ನಿಂಗ್ ಆಫೀಸರು ತಿರಸ್ಕಾರ ಮಾಡಿದರೆ ಚುನಾವಣಾ ಆಯೋಗ ಒಪ್ಕೊಳ್ಳಿಕ್ಕೆ ತಯಾರಿಲ್ಲ. ಸುಪ್ರೀಂ ಕೋರ್ಟಿಗೆ ತಕ್ಷಣದಲ್ಲಿ ಮೊರೆ ಹೋಗಲಾಯಿತು. ಏನಂತ ಕೇಳಲಾಯಿತು? ಏನು ಅಂದರೆ, ದಯವಿಟ್ಟು ಇದಕ್ಕೆ ತಡೆಯಾಜ್ಞೆಯನ್ನು ಕೊಡಿ. ಕೊಡದೆ ಹೋದರೆ 3 ಅಭ್ಯರ್ಥಿಗಳಿರೋದ್ರಿಂದ ಅವರು 3 ಜನ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಅಂತ ಚುನಾವಣಾ ಆಯೋಗ ಇದನ್ನು ರಿಸಲ್ಟನ್ನು ಅನೌನ್ಸ್ ಮಾಡಿಬಿಡುತ್ತೆ. ಆದ್ದರಿಂದ ಅದಕ್ಕೆ ತಡೆಯನ್ನು ನೀಡಿ ಅಂತ ಕಾಂಗ್ರೆಸ್ ಕೇಳ್ಕೊಳುತ್ತೆ. ಸುಪ್ರೀಂ ಕೋರ್ಟ್ ಹೇಳುತ್ತೆ, ಆ ರೀತಿ ನಿಮ್ಮ ಅವಸರಕ್ಕೆ ತಕ್ಕ ಹಾಗೆ ನಾವು ವಿಚಾರಣೆಯನ್ನು ನಡೆಸಲಿಕ್ಕಾಗೋದಿಲ್ಲ. 12ನೇ ತಾರೀಕು ವಿಚಾರಣೆ ನಡೆಸ್ತೀವಿ, ಅಂದರೆ ನಿನ್ನೆ ವಿಚಾರಣೆ ನಡೆಸ್ತೀವಿ. ಇವ್ರು ಹೇಳ್ತಾರೆ, ಇಲ್ಲ ನೀವು ಆ ರೀತಿ ಮಾಡೋದ್ರಿಂದ ಚುನಾವಣಾ ಪ್ರಕ್ರಿಯೆ ಮುಗದೆ ಹೋಗುತ್ತೆ, ಇರೋದೇ 3 ಅಭ್ಯರ್ಥಿಗಳು, ಈ ನಟರಾಜನ್ ಹೆಸರು ಆಗಲೇ ತೆಗೆದಾಗಿ ಹೋಗಿದೆ, ನೀವು ಯಾವ ಸ್ಟೇಟಸ್ಗೆ ಹೋಗಾದರೂ ಕೊಡಿ ಅವಕಾಶ. ಇಲ್ಲ, ಸ್ಟೇಟಸ್ಗೂ ಕೊಡೋದಿಲ್ಲ. ಮೀನಾಕ್ಷಿ ನಟರಾಜನ್ ಅವರ ಅರ್ಜಿ ತಿರಸ್ಕಾರ. ನಿನ್ನೆ ಸುಪ್ರೀಂ ಕೋರ್ಟ್ನಲ್ಲಿ ವಿಚಾರಣೆಗೆ ಬರುತ್ತೆ ದ್ವಿಸದಸ್ಯ ಪೀಠ. ಒಬ್ಬರು ಆನರಬಲ್ ಜಸ್ಟಿಸ್ಸು ಪ್ರಶಾಂತ್ ಮಿಶ್ರಾ, ಇನ್ನೊಬ್ಬರು ಅತುಲ್ ಎಸ್ ಚಂದೂರ್ಕರ್ ಅಂತೇಳಿ. ಈ ಇಬ್ಬರ ಬೆಂಚಿಗೆ ವಿಚಾರಣೆಗೆ ಬರುತ್ತೆ. ಅಭಿಷೇಕ್ ಮನು ಸಿಂಘ್ವಿ ವಾದ ಮಂಡನೆ. ಅಭಿಷೇಕ್ ಮನು ಸಿಂಘ್ವಿ ಹೇಳ್ತಾರೆ, ಆರ್ಟಿಕಲ್ 32ರ ಪ್ರಕಾರ ಒಬ್ಬ ವ್ಯಕ್ತಿ ಚುನಾವಣೆಗೆ ನಿಲ್ಲುವುದು ಆತನ ಮೂಲಭೂತ ಹಕ್ಕು. ಈ ರೀತಿ ರಿಟರ್ನಿಂಗ್ ಆಫೀಸರು ತಿರಸ್ಕಾರ ಮಾಡೋದರಿಂದಾಗಿ ಆತ ತನ್ನ ಸಿಕ್ಕ ಹಕ್ಕನ್ನು ಪ್ರತಿಪಾದಿಸಲಿಕ್ಕೆ ಸಾಧ್ಯ ಆಗೋದಿಲ್ಲ. ಆದ್ದರಿಂದ ಚುನಾವಣಾ ಪ್ರಕ್ರಿಯೆಯನ್ನು ನೀವು ರದ್ದುಗೊಳಿಸಿ.
ಅಂತ ಕೇಳ್ತಾರೆ. ಆವಾಗ ಜಡ್ಜ್ ಹೇಳ್ತಾರೆ, ಯಾರು ಹೇಳಿದ್ರು ನಿಮಗೆ? ಚುನಾವಣೆಗೆ ನಿಲ್ಲೋದು ಮೂಲಭೂತ ಹಕ್ಕು ಅಲ್ಲವೇ ಅಲ್ಲ. ಇಟ್ ಈಸ್ ಅ ಸ್ಟ್ಯಾಚ್ಯೂಟರಿ ರೈಟ್ ಅಷ್ಟೇ. ಅದು ಅನುಚ್ಛೇದ 329 ಪ್ರಕಾರ, ಸಂವಿಧಾನದ ಅನುಚ್ಛೇದ 329 ಪ್ರಕಾರ ಒಂದು ಚುನಾವಣೆ ನಡೀತಾ ಇರುವ ಸಂದರ್ಭದಲ್ಲಿ ಸುಪ್ರೀಂ ಕೋರ್ಟು ಅಥವಾ ಯಾವುದೇ ನ್ಯಾಯಾಲಯ ಆ ಪ್ರಕ್ರಿಯೆ ಮಧ್ಯೆ ಯಾವುದೇ ರೀತಿಯ ನಿರ್ದೇಶನಗಳನ್ನು ನೀಡಲಿಕ್ಕಾಗೋದಿಲ್ಲ. ಚುನಾವಣಾ ಆಯೋಗ ಸುಪ್ರೀಮೋ ಆಗತ್ತೆ ಅವಾಗ, ಯಾಕಂದರೆ ಚುನಾವಣಾ ಪ್ರಕ್ರಿಯೆ ನಡೆದಿದೆ. ಚುನಾವಣಾ ಪ್ರಕ್ರಿಯೆ ನೀವು ಹಿಂಗೆ ಮಾಡಿ ಹಂಗೆ ಮಾಡಿ ನಿರ್ದೇಶನವನ್ನು ಕೊಡುವಂಥ ಯಾವುದೇ ರೀತಿಯದಾದಂಥ ಅಧಿಕಾರ ಸುಪ್ರೀಂ ಕೋರ್ಟ್ಗಿಲ್ಲ. ಯಾವುದರ ಪ್ರಕಾರ? ಸಂವಿಧಾನದ 329 ಕಲಮಿನ ಅನುಚ್ಛೇದದ ಪ್ರಕಾರ. ಆದ್ದರಿಂದ ಈಗ ನಡೆಯುತ್ತಾ ವಿದ್ಯಮಾನಕ್ಕೆ ನಾವು ಯಾವುದೇ ರೀತಿಯದಾದಂಥ ನಿಮಗೆ ವಿನಾಯಿತಿ, ರಿಯಾಯಿತಿ ಅಥವಾ ಯಾವುದೇ ರೀತಿಯದಾದಂಥ ಅವಕಾಶ ಕೊಡಲಿಕ್ಕೆ ಸಾಧ್ಯ ಆಗುವುದಿಲ್ಲ. ಇಲ್ಲ, ಇದು ಭಾಳ ದೊಡ್ಡದಾದಂಥ ಅವಮಾನ ತೊಂದರೆ ಆಗಿಬಿಡತ್ತೆ, ಅಲ್ಲಿ ನಮ್ಮ ಫಿರ್ಯಾದುದಾರರಾದಂಥ ನಮ್ಮ ವಕಾಲತ್ತು ಯಾರ್ದು ಹಾಕಿದೇನೋ ಅವರು ಇಲ್ಲಿವರೆಗೂ ಅವ್ರಿಗೇನು ಶಿಕ್ಷೆ ಆಗಿಲ್ಲ, ಕೇವಲ ಸಮನ್ ಸರ್ವ್ ಆಗಿದೆ. ಸಮನ್ ಸರ್ವ್ ಆಗಿರುವಂಥ ಒಂದೇ ಕಾರಣಕ್ಕೋಸ್ಕರ ಅವರ ನಾಮಪತ್ರವನ್ನು ತಿರಸ್ಕಾರ ಮಾಡಲಿಕ್ಕಾಗೋದಿಲ್ಲ. ಕಾನೂನು ಪ್ರಕಾರ ಅವ್ರಿಗೆ 2 ವರ್ಷ ಶಿಕ್ಷೆ ಆಗಿರಬೇಕು. ಹಾಗಿದ್ದಾಗ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಕೇವಲ ಸಮನ್ ಸರ್ವ್ ಆಗಿದೆ ಅನ್ನುವಂಥ ಕಾರಣಕ್ಕೋಸ್ಕರ ಅವರ ಅಫಿಡೇವಿಟ್ನಲ್ಲಿ ಅದನ್ನು ಉಲ್ಲೇಖ ಮಾಡಬೇಕು ಅನ್ನುವಂಥ ಯಾವುದೇ ರೀತಿಯ ಕಾಯ್ದೆ ಇಲ್ಲ. ಇದನ್ಯಾವುದು ನಾವು ಒಪ್ಕೊಳ್ಳೋದಿಲ್ಲ ಅಂತಾರೆ ಚಂದೂರ್ಕರ್ ಅವರು ಹೇಳ್ತಾರೆ, ಪ್ರಶಾಂತ್ ಮಿಶ್ರಾ ಹೇಳ್ತಾರೆ. ಹಾಗಾದ್ರೆ ನಾವೇನು ಮಾಡಬೇಕು? ಇದು ಚುನಾವಣಾ ಪ್ರಕ್ರಿಯೆ ಆಗಿರೋದರಿಂದ ನೀವು ಆ ಹೈಕೋರ್ಟಿಗೆ ಮೊರೆ ಹೋಗಬೇಕು. ನೀವು ಎಲೆಕ್ಷನ್ ಪಿಟಿಷನನ್ನು ಹಾಕಬೇಕು. ನೀವು ಚುನಾವಣೆಗೆ ಸಂಬಂಧಪಟ್ಟಂಥ ಪಿಟಿಷನನ್ನು ಹಾಕಬೇಕು. ಅಲ್ಲಿ ನೀವು ನಿಮಗೆ ಬೇಕಾದಂಥ ನ್ಯಾಯವನ್ನು ಕೇಳಬೇಕೇ ವಿನಃ ನಾವು ಇಲ್ಲಿ ಅದನ್ನು ಏನು ಮಾಡಲಿಕ್ಕಾಗೋದಿಲ್ಲ. ನೀವು ಅಲ್ಲಿ ರೆಪ್ರೆಸೆಂಟೇಷನ್ ಆಫ್ ಪೀಪಲ್ಸ್ ಆ್ಯಕ್ಟ್ ಅಂತೇನೆ ಅದರ ಪ್ರಕಾರ ನೀವು ಏನಿದೆ ಮೊಕದ್ದಮೆಯನ್ನು ಹಾಕ್ಕೊಳ್ಳಿ. ಇಲ್ಲಿ ನಾವು ಅರ್ಜಿಯನ್ನು ವಜಾ ಮಾಡ್ತೀವಿ. ಅಲ್ಲಿಗೆ ಅಮಿತ್ ಶಾ ಮತ್ತು ಮೋಹನ್ ಯಾದವ್ ಮಧ್ಯಪ್ರದೇಶದಲ್ಲಿ 2 ರಾಜ್ಯಸಭಾ ಅಭ್ಯರ್ಥಿಗಳು ಗೆಲ್ಲುವ ಜಾಗದಲ್ಲಿ 3 ಜನರನ್ನು ಗೆಲ್ಲಿಸಿಕೊಂಡು ಬರ್ತಾರೆ. 3 ಜನ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಜಾರ್ಖಂಡ್ನಲ್ಲಿ ಸ್ಥಾನ ಇಲ್ಲದೆ ಹೋದರೆ ಒಬ್ಬ ಸ್ವತಂತ್ರ ಅಭ್ಯರ್ಥಿಯನ್ನು ಭಾರತೀಯ ಜನತಾ ಪಾರ್ಟಿ ಗೆಲ್ಲಿಸ್ತಾ ಇದೆ. ಒಂದೊಂದು ಸದಸ್ಯತ್ವಕ್ಕೂ ಮೇಲ್ಮನೆಯಲ್ಲಿ ಭಾಳ ದೊಡ್ಡ ಮಟ್ಟದ ಬೆಲೆ ಇವತ್ತು ಭಾರತೀಯ ಜನತಾ ಪಾರ್ಟಿಗಿದೆ. ಯಾಕೆಂದರೆ 2/3 ಮೆಜಾರಿಟಿಯನ್ನು ತೆಗೆದುಕೊಳ್ಳಬೇಕಾದ ಅನಿವಾರ್ಯತೆ ಭಾರತೀಯ ಜನತಾ ಪಾರ್ಟಿಗಿದೆ. ಅಂಥ ಬಿಲ್ಗಳನ್ನು ಅದು ಮುಂದಿನ ಮಾನ್ಸೂನ್ ಸೆಷನ್ನಲ್ಲಿ ಇಡಲಿದೆ. ಹೀಗಾಗಿ ಕಾಂಗ್ರೆಸ್ ಕೈಗೆ ಬಂದ ತುತ್ತನ್ನು ಬಾಯಿಗೆ ತೆಗೆದುಕೊಳ್ಳಿಕ್ಕೆ ಆಗಲಾರದ ಸ್ಥಿತಿಯಲ್ಲಿದೆ. ರಾಹುಲ್ ಗಾಂಧಿಗೆ ಇದು ದೊಡ್ಡದಾದಂಥ ಹಿನ್ನಡೆ. ಮೊನ್ನೆ ತಾನೇ ಕೇರಳದ ಚುನಾವಣೆಯ ಸಂದರ್ಭದಲ್ಲಿ ತನ್ನ ಕರಟಕನಾದಂಥ KC ವೇಣುಗೋಪಾಲ್ನ ಮುಖ್ಯಮಂತ್ರಿ ಮಾಡಲಿಕ್ಕೆ ಸಾಧ್ಯವೇ ಆಗಲಿಲ್ಲ ರಾಹುಲ್ ಗಾಂಧಿಗೆ. ಪಿಂಕಿ ಮನಸ್ಸು ಮಾಡಿದಂಥ VD ಸತೀಶನ್ ಮುಖ್ಯಮಂತ್ರಿ ಆದರು. ಇಲ್ಲಿ ಕಮಲ್ನಾಥ್ಗೆ ಮಾಡಬಾರ್ದು ಅಂತ ಇನ್ನೆಲ್ಲದ ಹಾಗೆ ಹಠ ಮಾಡಿದರು. ಕೊನೆಗೂ ತನ್ನ ಅಭ್ಯರ್ಥಿಯನ್ನೇ ಕಳ್ಕೊಬೇಕಾದಂಥ ರಾಜ್ಯಸಭಾ ಸದಸ್ಯತ್ವ ಸಿಗುವಂಥ ಒಂದು ಅವಕಾಶವನ್ನೇ ಕಳ್ಕೊಳ್ಬೇಕಾದಂಥ ಪರಿಸ್ಥಿತಿ ಬಂತು. ಈ ಪಾಲಿಟಿಕಲ್ ಮ್ಯಾನೇಜ್ಮೆಂಟ್ ಅನ್ನೋದು ಗೊತ್ತಿಲ್ಲದೆ ಹೋದರೆ ಯಾವ ರೀತಿ ಎಡವಟ್ಟುಗಳಾಗ್ತವೆ ಅನ್ನೋದಕ್ಕೆ ನಿನ್ನೆ ಸುಪ್ರೀಂ ಕೋರ್ಟ್ನಲ್ಲಿ ಅದು ಮೊನ್ನೆ ಮಧ್ಯಪ್ರದೇಶದಲ್ಲಿ ನಡೆದಂಥ ಘಟನೆಯೇ ಸಾಕ್ಷಿ. ಮತ್ತು ಮುಂದಿನ ಸಂಚಿಕೆಯಲ್ಲಿ ಹೊಸ ವಿಷಯದೊಂದಿಗೆ ಬರ್ತೀನಿ. ಸಂಚಿಕೆ ಇಷ್ಟ ಆದರೆ ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ. ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ.